ಈ ಒಂದು ಸಂಘಟನೆ ಈ ಹಂತಕ್ಕೆ ಬೆಳೀಲಿಕ್ಕೆ 18 ವರ್ಷಗಳಲ್ಲೂ ಕೂಡ ಕಾರ್ಯಕಾರಿ ಸಮಿತಿನಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರೆಲ್ಲರ ಶ್ರಮ ಇದರಲ್ಲಿದೆ. ಯಾರೂ ಹೆಚ್ಚಿಲ್ಲ, ಯಾರೂ ಕಡಿಮೆ ಇಲ್ಲ. ಕಾಲಕ್ರಮದಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅದೆಲ್ಲವೂ ಆಗ್ತಾ ಹೋಗ್ತಾ ಇದೆ. ಮುಂದಿನ ದಿವಸಗಳು ಇನ್ನೂ ಚೆನ್ನಾಗಾಗಬೇಕು ಅನ್ನೋದು ಅವ್ರ ಬಯಕೆ. ನಾನು ಅಧ್ಯಕ್ಷನಾಗಿ ಇಲ್ಲಿ ಕೆಲವೇ ಕೆಲವು ಅಂಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಧ್ಯಕ್ಷ ಅವಧಿ ಇದು 4ನೇ ವರ್ಷ. ಕಳೆದ 3 ವರ್ಷಕ್ಕೆ ಅವಧಿ ಮುಗಿದಿದೆ, ಕಾರಣಾಂತರದಿಂದ ಮುಂದುವರಿಸಿದ್ದೇನೆ. ಈ 4 ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂದರೆ, ಏನೋ ಸಂಗತಿ ಖರ್ಚು ಹಾಕಿದೆ ಪರ್ಸ್ನಲಿ, ಕಾಫಿ ಟೀಗಾಗಲಿ ಪ್ರಯಾಣಕ್ಕಾಗಲಿ ಒಂದು ಸುಮಾರು 38 ಲಕ್ಷ ಸಂಗ್ರಹ ಮಾಡಿದ್ದೇವೆ. 4 ವರ್ಷದಲ್ಲಿ 38 ಲಕ್ಷ ಸಂಗ್ರಹ ಮಾಡಿದ್ದೇವೆ. ಅದರಲ್ಲಿ 11.25 ಲಕ್ಷ ಅಥವಾ 11 ಲಕ್ಷ ಕಾರ್ಯಾಲಯ ಕಟ್ಟಡ ಖರ್ಚಾಗಿದೆ. ಒಳಗಡೆ ಇಂಟೀರಿಯರ್ ಎಲ್ಲ ಸೇರಿಕೊಂಡು 10,75,000 ಪ್ಲಸ್ ಒಳಗಡೆ ಇಂಟೀರಿಯರ್ ಎಲ್ಲ ಸೇರಿಕೊಂಡು 11.5 ಲಕ್ಷ ಆಗಿದೆ. ಮೊನ್ನೆ ದಿನ ಹಠ ಹಿಡಿದು 25 ಲಕ್ಷ ಫಿಕ್ಸೆಡ್ ಡಿಪಾಸಿಟ್ ಹಾಕಲೇಬೇಕು ಅಂತ ಹಠ ಹಿಡಿದು ನಮ್ಮ ಹತ್ತಿರದವರಿಗೆ, ನಮ್ಮ ಕಮಿಟಿನಲ್ಲಿ ಒಬ್ಬರಿಗೆ ಒಂದು ಸಾಲನೂ ತಗೊಂಡು 25 ಲಕ್ಷವನ್ನ ಎಫ್ಡಿ ಹಾಕಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 25 ಲಕ್ಷವನ್ನ ಎಫ್ಡಿ ಹಾಕಿದ್ದೇವೆ. ಈ ಕಾರ್ಯಕ್ರಮ ಮಧ್ಯದಲ್ಲಿ ನಾನು ವಾಟ್ಸ್ಆಪ್ ಗ್ರೂಪಿಗೆ ಆ ರಶೀದಿ ಹಾಕ್ತೇನೆ. ಯಾವೆಲ್ಲವೂ ಕೂಡ ಪಾರದರ್ಶಕವಾಗಿರ್ಬೇಕು ಅನ್ನೋದು ನಮ್ಮ ಕಾರ್ಯಕಾರಿ ಸಮಿತಿ ಉದ್ದೇಶ. ಅಲ್ಲಿ ಸ್ವಲ್ಪ ಸಾಲ ಮಾಡಿದೆ ಅಂತ ಹೇಳಿದ್ರಲ್ಲ, ಅದು ನಮ್ಮ ಸಂಘಕ್ಕೆ ಬರೋ ದುಡ್ಡೇ. ಈ ಒಂದು 8 ದಿವಸದಲ್ಲಿ ಒಂದು ಅಕೌಂಟಿಗೆ ಬೀಳುತ್ತೆ. ಹಾಗಾಗಿ ಸತಿ ಕೈಗಡ ಮಾಡಿ ಆ 25 ಲಕ್ಷವನ್ನ ಎಫ್ಡಿ ಹಾಕಲಾಗಿದೆ. ಇನ್ನು ಮುಂದಿನ ದಿವಸದಲ್ಲಿ ನಮ್ಮ ಯೋಜನೆ ಹೇಗಿದೆ ಅಂದರೆ, ಮನೆ ಬಾಗಿಲಿಗೆ ಈ ಕಟ್ಟಡ ಸಹಾಯಕ ಕೇಳಲಿಕ್ಕೆ ಬಂದಾಗ ತಾವು ಉದಾರ ಮನಸ್ಸಿನಿಂದ ಧನ ಸಹಾಯ ಮಾಡಬೇಕು. ಆ ಮೂಲ ನಿಧಿ 1 ಕೋಟಿ ದಾಟಿದ್ರೆ ಮಾತ್ರ ಈ ಕೆಲಸಕ್ಕೆ ನಾವು ಕೈ ಹಾಕಲಿಕ್ಕೆ ಧೈರ್ಯ ಬರುತ್ತೆ. ಇಲ್ಲಾಂದ್ರೆ ಇರೋ 25 ಲಕ್ಷ ತಗೊಂಡ್ರೆ ಬರೀ JCB ಕರೆಸಿ ಫೌಂಡೇಶನ್ ತೆಗೆಸೋದು, ಒಂದಿಷ್ಟು ಕಬ್ಬಣ ಜಲ್ಲಿ ಕರೆಸಿ ನಿಲ್ಲಿಸೋದು ಅಷ್ಟೇ. ಸಿಮೆಂಟಿಗೆ ಕಡಿಮೆ ಆಗುತ್ತೆ. ಹಾಗಾಗೋದು ಬೇಡ ಅಂದರೆ ನಾವು ದೂರವರ್ತನೆ ಇಟ್ಕೊಂಡು ಹಂತ ಕೆಲಸ ಮಾಡಬೇಕಾಗಿದೆ. ಎಲ್ಲರೂ ದಯಮಾಡಿ ಉದಾರ ಮನಸ್ಸಿನಿಂದ ಸಹಕರಿಸಬೇಕು. ಇನ್ನು ಉಳಿದಂತೆ